ಕಾವೇರಿ, ಹೀಗೆ ನಾವೆಲ್ಲ ಕೂತು ಮಾತಾಡಿ ಹರಟೆ ಹೊಡೆದು ಎಷ್ಟು ವರ್ಷಗಳಾಗೋಯ್ತು ಅಲ್ವಾ? ಚಿಕ್ಕವರಿದ್ದಾಗ ಸರ್ಸು ಯಾವಾಗ್ಲೂ ನಮ್ಮನೆಗೆ ಆಟ ಆಡಕ್ ಬರ್ತಿದ್ಲು. ಯಾವಾಗ್ಲೂ ಕಾವೇರಿ ಟೀಮಲ್ಲೇ ಇರ್ತಿದ್ಲು. ಆಗ ನನಗೆ ತುಂಬಾ ಕೋಪ ಬರ್ತಿತ್ತು. ಆದ್ರೆ ಈಗ ಸರ್ಸು ತರ ಒಂದ್ ಬೆಸ್ಟ್ ಫ್ರೆಂಡ್ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಯಾಕೆ ಪೂರ್ಣಿ ಹಾಗೆ ಹೇಳ್ತೀಯಾ? ನಾನು ನಿನ್ ಬೆಸ್ಟ್ ಫ್ರೆಂಡೇ. ಹೌದು, ಈಗಂತೂ ನೀನ್ ಕಾವೇರಿಗಿಂತ ನನಗೆ ಬೆಸ್ಟ್ ಫ್ರೆಂಡು. ಸರ್ಸು ಇಸ್ ಮೈ ಟೀಮ್. ಕಾವೇರಿ ನೀನ್ ಒಂಟಿ ಈಗ. ನಾನಂತೂ ಕಾವೇರಿ ಎಂಗೇಜ್ಮೆಂಟು ಮದ್ವೆ ಯಾವಾಗಾಗುತ್ತೋ ಅಂತ ಕಾಯ್ತಿದ್ದೀನಿ. ನನ್ನ ಮದ್ವೆ ಅಂತೂ ತರಾತುರಿಲಾಗೋಯ್ತು. ಆದ್ರೆ ಕಾವೇರಿ ಮದ್ವೆ ಮಾತ್ರ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ನಡಿಬೇಕು. ನಾನೇ ಮುಂದೆ ನಿಂತು ಎಲ್ಲ ಶಾಸ್ತ್ರಗಳನ್ನು ಮಾಡಬೇಕು. ಕಾವೇರಿನ ಕನ್ಯಾದಾನ ಮಾಡಿಕೊಡ್ಬೇಕು. ಕಾವೇರಿ ನನ್ನ ತಂಗಿ ಮಾತ್ರ ಅಲ್ಲ, ಇವಳೇ ನನ್ನ ಮೊದಲನೇ ಮಗಳು. ಅಯ್ಯೋ, ಇಷ್ಟಕ್ಕೆ ಎಮೋಷನಲ್ ಆಗ್ಬೇಡ. ಆಮೇಲೆ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಳಕ್ ಕಣ್ಣೀರೇ ಇರಲ್ಲ. ನಮಗ್ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ಬೇಗ ಬೇಗ ಶಾಪಿಂಗ್ ಮುಗಿಸ್ಬೇಕು. ಹಾಗೆ ಗುರುಗಳು ಹೇಳಿರೋ ಪೂಜೆನೂ ಮಾಡಬೇಕು. ಒಟ್ನಲ್ಲಿ ನನ್ನ ತಂಗಿ ಮದ್ವೆ ಯಾವುದೇ ಅಡ್ಡಿ ಆತಂಕಗಳಿಲ್ದೆ ಚೆನ್ನಾಗಿ ನಡಿಬೇಕು. ಸರ್ಸು, ಕಾವೇರಿಗೆ ನಾನು ಹಾಕಿರೋ ಮೆಹಂದಿ ಹೇಗಿದೆ ನೋಡು.